ಬೆಲ್ಟ್ ಲಿಂಕ್ ಕೇಳ್ತಾ ಇದ್ದಾರೆ. ರೋಡಿಗೆ ಬಂದ್ಬಿಟ್ಟಿದ್ದಾರೆ ಪ್ರತೀಕ್. ಫುಲ್ ಬಿದ್ದೆ ಹೋಗ್ಬಿಟ್ಟೆ. ಏನಕ್ಕೆ ನಗ್ತಾ ಇದೆಯಾ? ಸ್ಪೈಕ್ಸ್ ಥರ ನಿಂತ್ಕೊತಾ ಇದೆ. ಚಡ್ಡಿ ಒಳಗಡೆ ಹಾಕೋಳು ಹಂಗೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಎಲ್ಲ ಅರ್ಥ ಆಗುತ್ತೆ ಅವನಿಗೆ. ಪಾಪ ಏನವಾ ಏನವಾ ಹತ್ತು 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 ಹತ್ತು. Oh my God. ಪ್ರತೀಕ್ ಬಂದರು. ಸೊ ಎಲ್ಲರೂ ಬೆಲ್ಟ್ ಲಿಂಕ್ ಕೇಳ್ತಾ ಇದ್ದಾರೆ. ಲಿಂಕ್ ಅದು ಇದು ಅಂತ ಹೋದ್ರೆ ಸಿಕ್ಕಾಬಿಟ್ಟೆ ಮೆಸ್ಸಿ. ಈಗ ಹೊಸ ಆಪ್ಷನ್ ಯೂಸ್ ಮಾಡ್ಕೊಳ್ಳೋಣ ಯೂಟ್ಯೂಬಲ್ಲಿ. ಇಲ್ಲಿ 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 ಲಿಂಕ್ ಇಲ್ಲಿ ಬ್ಯಾಗ್ ತರ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರ್, ಹಿಂಗೆ ಅದನ್ನ ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟಾಗಿ ಫ್ಲಿಪ್ಕಾರ್ಟ್ಗೂ ಅಥವಾ ಒಂದೊಳ್ಳೆ ಇದಕ್ಕೆ ಹೋಗುತ್ತೆ. ಆದರೆ ನಮ್ಮ ಈ ಕ್ಲಿಕ್ಕಿಂದ ಹೋಯ್ತು ಅಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಹಂಗಾಗಿ ಹೋಗಿ ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಎಲ್ಲಿಗೋದೆ ಅಂತ ಹೇಳ್ತೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಏನೋ ಸ್ಟಕ್ ಆಗ್ತಾ ಇದ್ದೀನಿ ತಾನೇ. ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಆವಾಗಲೇ ಹೇಳ್ದಂಗೆ ನಾನು ಅಪ್ಪು ಸುದ್ದಿ ವ್ಲಾಗ್ಸ್ದು ಅಕೌಂಟು ಯೂಟ್ಯೂಬಿಂದ ರಿಮೂವ್ ಆಗಿಬಿಟ್ಟಿತ್ತು. ಸೊ ಅದೇ ಬೇಜಾರಲ್ಲಿ ಯೂಟ್ಯೂಬಿಗೆ ಮತ್ತೇನೋ ಸಬ್ಮಿಟ್ ಮಾಡಿ ಅದಾದಮೇಲೆ ವಾಪಸ್ ಬಂತು. ಇವಾಗ ಅದಕ್ಕೆ ಸ್ವಲ್ಪ ನಿರಾಳ ಆಗಿ ಆಮೇಲೆ ಅದ್ರ ಮಧ್ಯದಲ್ಲಿ ನಾನು ಆಚೆ ಹೋಗಿದ್ದೆ. ಅವಾಗ ಆ್ಯಂಡ್ ಇವತ್ತು ನಾನು ಇಲ್ದೇ ಇರೋ ಸಮಯದಲ್ಲಿ ಮೇಡಮ್ ಅವರು ಏನು ಮಾಡಿದ್ದಾರೆ ಗೊತ್ತಾ? ಬ್ಲಡ್ ಟೆಸ್ಟ್ ಬಿದ್ದುಬಿಟ್ಟು ಬಂದಿದ್ದಾರೆ. ಏನು ಸಿಚುವೇಶನ್ ಅದಂತ ಹೇಳಿ. ಆ್ಯಕ್ಚುಲಿ ನಂದು WBC ನಿಮ್ಮೆಲ್ರಿಗೂ ಗೊತ್ತಲ್ಲ, ಅದನ್ನು ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಅಂದ್ಬಿಟ್ಟು ಬ್ಲಡ್ ಕೊಡೋಕ್ಕೆ ಅಂತ ಅಲ್ಲಿಗೆ ಹೋಗಿದ್ದೆ. ಇದು ಸಿಗಾಕೊಂಡ್ಬಿಡ್ತು. ಹಿಂಗೆ ಯಾವುದು ಈ ಗಾಡಿದಲ್ಲ? ಈ ಗಾಡಿದಲ್ಲ, ಇನ್ನೊಂದು ಗಾಡಿದು ಸಿಗಾಕೊಂಡ್ಬಿಡ್ತು. ಹಿಂಗೆ ಬ್ಯಾಲೆನ್ಸ್ ತಪ್ಪಿಟ್ಟು ಫುಲ್ ಬಿದ್ದೆ ಹೋಗ್ಬಿಟ್ಟೆ. ಫುಲ್ ಬಿದ್ದೋದೆ. ಫುಲ್ ಖುಷಿ ಈಗ ಹುಡುಗಂಗೆ. ವಾಪಸ್ ಬಂತಲ್ಲ. ಏನಕ್ಕೆ ನಗ್ತಾ ಇದೆಯಾ? ಹೇಳೋ. ನಾನು ಬಿದ್ದಿದ್ದು ನಿನ್ನಿಂದನೇ ಬಿದ್ದಿದ್ದು. ನೀನು ಇಟ್ಕೊಂಡ್ಲಿಲ್ಲ ನನ್ನ. ಈ ಮೌಲ್ಯ ಯಾಕೆ ಮೌಲ್ಯ? ನನಗೆ ಅವಾಗ ಲಘು ಬಂತು, ನೀನು ಬೈತಿ ಅಂತ ಸುಮ್ಮನೆ ಕಷ್ಟ. ನಾನಿವಾಗ ಮಡ್ಲಕ್ಕಿ ಸಾಮಾನು ತಗೊಳ್ತಾ ಇದ್ದೆ. ಮಡ್ಲಕ್ಕಿಗೆ ಏನೇನು ಕೊಡ್ತೀನಿ, ಬೆಲ್ಲ, ಕೊಬ್ಬರಿ, ಆಮೇಲೆ ಅಶ್ವತ್ಥ ಕೊಂಬು, ಅಕ್ಕಿ. ನೀವೇ ಕೊಟ್ಬಿಡ್ತೀರಾ ಅಲ್ವಾ? ಒಂದು ಸೆಟ್ ಅಕ್ಕಿ. ಒಂದು ಬೇಡ ಅಕ್ಕಿ ಮನೆ ಇಲ್ವಾ? ಇದ್ದಿದ್ದೇ ಚೆನ್ನಾಗಿ. ನಿಮ್ಮ ತಂಗಿನ ಯಾರಿದ್ರು ಈಗ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀನಿ ನಾನು. ನನ್ನ ಮಗಳು ಕೂದಲು ಹಂಗೆ ಸ್ಪೈಕ್ಸ್ ಥರ ನಿಂತ್ಕೊತಾ ಇದೆ. ಅದಕ್ಕೆ ಈ ಥರದ್ದು ಏನಾದರೂ ಕ್ಲಿಪ್ ಹಾಕ್ಬೋದಾ ಅಂತ ನೋಡ್ತಾ ಇದ್ದೀನಿ. ಬಟ್ ಅದೆಲ್ಲ ಪುಟ್ ತಲೆಗೆ ಹೆಂಗಪ್ಪ ಹಾಕೋದು, ಇವೆಲ್ಲ ಕಷ್ಟ ಇದೆ. ನ್ಯೂ ಬಾರ್ನ್ ಇದೆಲ್ಲ. ನಾನು ಇದು ತೊಗೊಂಡೆ, ತುಂಬ ಕಲರ್ ಬೇಡ ಅಂತ. ರೋಡಿಗೆ ಬಂದ್ಬಿಟ್ಟಿದ್ದಾರೆ ಪ್ರತೀಕ್. ಅದು ಓಡಾಡಿ
ಅಂಥದ್ದೇನು ಪರ್ಚೇಸ್ ಮಾಡಿದೆ? ಏನೋ ಇರುತ್ತೆ ಹೆಣ್ಮಕ್ಳದ್ದು, ಯಾಕೆ ಇಷ್ಟಿದೆ ಅಷ್ಟೇ ನಾನು ಪರ್ಚೇಸ್ ಮಾಡೋ, ಜಾಸ್ತಿ ಅಲ್ಲ. ಇಷ್ಟೊತ್ತು ಏನೇನೋ ತೊಗೊಂಡು ಬರೋಕ್ಕಾಗತ್ತಾ? ನಾನು ಬರಲ್ಲ. ಸೆಕೆಂಡ್ ಟೈಮ್ ಬರ್ತಾರೆ. ಮುತ್ತರತ್ನ ಬಂದಿಲ್ವಲ್ಲ. ಇದೆಲ್ಲ ಏನಕ್ಕೆ ಪರ್ಚೇಸ್ ಮಾಡ್ತಿರೋದು ಹೇಳು? ಇದು ಉಡ್ಸೋಕ್ಕಾಗಲ್ಲ ಅಲ್ವಾ ಪಾಪ? ಅಲ್ಲೂ ಇದೇ ತೋರಿಸಿದ್ರು. ದೇವ್ರ ಸೀರೆ ಇದೆ, ನನಗೆ ಗೊತ್ತಿಲ್ಲಪ್ಪ. ದೇವ್ರಿಗೆ ಎಲ್ಲ ಉಡ್ಸ್ಬೋದು. ಕಾಟನ್ ಉಡ್ಸ್ಬೋದಾ? ಸ್ವಲ್ಪ ಗಟ್ಟಿ ಇರಬೇಕು ಅಂತ ರಟ್ಟ ಥರ. ಸ್ವಲ್ಪ ಗಟ್ಟಿ ಥರ ಇಲ್ವಾ ಅದು? ದೇವ್ರು ಉಡ್ಸಕ್ಕೆ ಈ ಥರ ಅಲ್ವಾ? ಈ ಕಲರ್ ಸೀರೆ ತಗೊಂಡೆ ನಾನು. ಯಾರಿಗೆ ಹೇಳಿ? ಯಾರಿಗೆ ತಗೊಂಡಿದ್ದು ಸೀರೆ? ದೇವಿಗ ತಂಗಿರ ದೇವಿಗೆ. ಎಲ್ಲಿಗೆ ಬನ್ನಿ ಪಾಪು, ಬಟ್ಟೆ ತಗೊಳಲ್ವಾ? ನಾನು ಈ ಯಾವ ದೂರ ಎಲ್ಲ ಬರಲ್ಲ. ಸರಿ, ನಾನು ಹೋಗ್ತಿದ್ದಲ್ಲ. ಸ್ಟುಡಿಯೋಗೆ ಯಾಕೆ ಬರಲ್ಲ? ಓನ್ಲಿ ಈ ಥರ ಅಂಗಡಿಗಳು ಬರಲ್ಲ. ಒಳ್ಳೇದಾಯ್ತು ಬರಲಿಲ್ಲ, ಇಲ್ಲ ಅಂತಂದರೆ ಕಷ್ಟ ಆಗಿರೋದು. ಆಯ್ತಾ 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 ಅಂದ್ಕೊಂಡು ಬೇಗ ಹೋಗಬೇಕು. ಪಾಪು ಕಾಯ್ತಾ ಇರ್ತಾಳೆ. ನೋಡಿ ಲಿಪ್ಸ್ಟಿಕ್ ಹಾಕೊತಾ ಇರೋದಪ್ಪ ಈ ಹೆಣ್ಮಕ್ಳು. ನೆಕ್ಸ್ಟ್ ನನ್ನ ಮಗಳು ಏನೇನು ಮಾಡ್ತಾಳೋ. ಇದು ಕಿಡ್ಸ್ದೇನಾ? ಇಲ್ವೇ ಇಲ್ಲ ಬಟ್ಟೆಗಳ. ಶಿಟ್. ಅವನಿಗೆ ತೊಗೊಳಕ್ಕೆ ಬಂದು ಬರೀ ಪ್ರತೀಕ್ ತೊಗೊಂಡಿದ್ದೀನಿ ಗೈಸ್. ಐ ಡೋಂಟ್ ನೋ ಗೈಸ್, ಎಲ್ಲ ಖಾಲಿ ಖಾಲಿ. ಏನಕ್ಕಂತ ಗೊತ್ತಿಲ್ಲ. ನನಗೇನು ತೊಗೊಂಡಿಲ್ಲ, ನಾನು ಬರೀ ಪ್ರತೀಕ್ಗೆ ತೊಗೊಂಡೆ. ಥ್ಯಾಂಕ್ಸ್ ಪ್ರತೀಕ್, ಇಷ್ಟೇ ತನಕ ವೆಯ್ಟ್ ಮಾಡಿದ್ದಕ್ಕೆ ನಿಮಗೋಸ್ಕರ ಏನೋ ತೊಗೊಬಂದಿದ್ದೀನಿ. ನಮ್ಮ ಏರಿಯಲ್ಲಿ ಕರೆಂಟ್ ಇಲ್ಲ. ಹಿಡಿದು ಬಿಟ್ಟ ಕಂಡ್ರೋ ದುಂಬಿನ, ಚಡ್ಡೊಳಗಡೆ ಹಾಕೋಳು ಹಂಗೆ. ನಿನ್ ಥರನೇ ಐತಮ್ಮ. ಇವಾಗಾರು ಪರವಾಗಿಲ್ಲ, ಸ್ಕೂಲಲ್ಲಿ ಇರುವಾಗ ಹೆಂಗ್ ಮಾಡೋ ನೋಡು. ಸರಿ ಇದನ್ನ ಬನಿನಾಕು. ಇವಳು ರೇಗಿಸಿದ್ರೆ ನಾನು ರೇಗಿಸ್ಬಿಟ್ರೆ ಅಮ್ಮ ಅವ್ನು ನಿನಗೆ ಮಗ ಇರೋ ನನಗೆ ತಮ್ಮ ಅಮ್ಮ. ಸರಿ ಆಯ್ತು ಹಾಕೆ. ಹುಚ್ಚು ರೋಗದಲ್ಲಿ ಮಾಡ್ತೇವೆ ಗೊತ್ತಾ ಅವ ಹಂಗೆ. ಮಗಗೆ ಎತ್ತಿ ಅದ್ರ ಬ್ಯಾಗ್ ಹಾಕೊಂಡ್ ನುಗ್ಕೊಂಬಿಟ್ಟನು ಕಿವಿದ. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಆ ಓಲೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇವಾಗ. ಓಲೆ ಕಾಣಿಸ್ತಾ ಇದ್ದ. ಸಣ್ಣ ಆದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ಸೊ ಎಲ್ಲಿಲ್ಲ ಅನ್ನಂಗಿಲ್ಲ. ಹೇಳು. ಕೇನಾ ಎಮ್ಮ ಕೆ ಕೇನಾ ಕೆ ಅಂತೂ ಸೇಮ್ ಹಂಗೆ ಹೋಗಿ ಇನ್ನೇನು ಊಟ ಮಾಡುವಾಗ ಹೋಗಿ ತಗೋಬರ್ತಾನೆ. ಸೊ ಎಲ್ಲ ಹೇಗಿದ್ದೀರಾ? ಏನಾಗಿತ್ತು ಏನು ಅಂತ ಬೇಗ ಬೇಗ ಹೇಳು. ಏನಾಯ್ತು ಗೊತ್ತಾ, ನನಗೆ ಬೆಳಗ್ಗೆ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆ ಕೋಪದಲ್ಲಿ ಏನೋ ಅಂದ್ಬಿಟ್ಟೆ. ಆಯ್ತಾ, ಯೂಟ್ಯೂಬ್ ವಿಷಯಕ್ಕೆ ಗೈಸ್. ಯೂಟ್ಯೂಬ್ ವಿಷಯಕ್ಕೇನೆ ಏನೋ ಅಂದೆ. ಸ್ಪೆಷಲ್ ನಾನು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಬೇಜಾರು ಮಾಡ್ಕೊತಾ ಇದ್ದೆ ಗೈಸ್. ನಮ್ಮ ಅಕ್ಕ ಬೇಜಾರು ಮಾಡ್ಕೊಂತ ಇದ್ದು. ಅದಾಗಿ
ನೀನ್ ಬೈದಿದ್ರೆ ಅದು ಈಕ್ವಲ್ ಆಗ್ಬಿಟ್ಟಿರೋದು ಮುಂದೆ ನೀನ್ ಬೈದೆ ಸುಮ್ಮನಾಗ್ಬಿಟ್ಟಲ್ಲ ದೇವ್ರು ಕೊಟ್ಬಿಟ್ಟ ನೀನೇನೋ ಮಾತಾಡ್ತಲ್ವಾ ಇರು ನಾನೇ ಮಾಡ್ತೀನಿ ಇವ್ನಿಗೆ ನಾನೇ ಮಾಡ್ತೀನಿ ಇರು ಅಂದ್ಬಿಟ್ಟು ಸೊ ನನ್ನ ಅಕೌಂಟ್ ರಿಮೂವ್ ಆಗ್ಬಿಡ್ತು. ನಿನ್ನ ಮಗಳ ಹಂಗೆ ಮಾಡಿರೋದು ನೋಡಿದ್ಯಾ? ಸರಿ ನಮ್ಮ ಅವಳು ನಿನ್ನ ಥರನೇ ಓಕೆನಾ? ಹಾಕಬೇಡ ಅದಕ್ಕೆ. ಅಕೌಂಟ್ ರಿಮೂವ್ ಆಗೋಗಿತ್ತು. ಸೊ ತುಂಬ ಬೇಜಾರಾಗೋಯ್ತು. ಯಪ್ಪ ಎಷ್ಟು ಬೇಜಾರಾಗೋಯ್ತು ಅಂದರೆ ನಮ್ಮಮ್ಮ ನೀನು ಭಾಳ ಇಷ್ಟ ಹೋಗು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಆಮೇಲೆ ನಮ್ಮ ಭಾವ ಅಂತೂ ಇಲ್ಲ ಆಗುತ್ತೆ ನೀನು ತಲೆ ಕೆಡಿಸ್ಕೊಬೇಡ ವಾಪಸ್ ಬರುತ್ತೆ ಅಂದರು. ನಮ್ಮ ಭಾವ ಅದೊಂದು ಸ್ವಲ್ಪ ಧೈರ್ಯ ಕೊಡ್ತಿದ್ರು, ಅದೇ ಧೈರ್ಯದ ಮೇಲಿದ್ದೆ. ಆಮೇಲೆ ನಮ್ಮಮ್ಮ ಇಲ್ಲ ಅಪ್ಪು ನೀನು ಮನೆದಾರು ಮಾಡ್ತಾನೆ ನೀನು ದೇವ್ರು ಮಾಡಬೇಕು. ಇಲ್ಲಮ್ಮ ನಾನು ಅದು ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿಮ್ಮ ಅಂತ ಅಂದು ಈಗ ನಂಬಲ್ಲ. ಒಂದು ನಿಮಿಷ ನಮ್ಮಮ್ಮ ಒಂದು ಸೆಕೆಂಡ್ ಅಮ್ಮ ಇಷ್ಟು ಓವರಾಗಿಲ್ಲ ಹೇಳ್ಬೇಡ. ಒಂದು ಸೆಕೆಂಡ್ ಅಲ್ಲ ಇಲ್ಲ ಒಂದು ನಿಮಿಷದಲ್ಲಿ ಊಟ ಹಿಂಗೆ ಕೈ ತಿಕ್ತದೀನಿ ಬಾಯಲ್ಲಿ. ಅದು ವಿಡಿಯೋ ಆ್ಯಕ್ಟಿವೇಟ್ ಆಗಿರೋದು ಬಂದು ನಮ್ಮ ಭಾವ ಓಡ್ ಬಂದ್ಬಿಟ್ಟು ಅಪ್ಪು ವಿಡಿಯೋ ಆ್ಯಕ್ಟಿವೇಟ್ ಆಗೈತೆ ಅಂತ ಅಂದು ವಿಡಿಯೋ ಆ್ಯಕ್ಟಿವೇಟ್ ಅಂತೀನಿ ಕಂಗ್ರ್ಯಾಚುಲೇಷನ್ಸ್ ಅಂದ್ಬಿಟ್ಟು ಅಕೌಂಟ್ ವಾಪಸ್ ಬಂದಿದೆ ಅಂತಂದರು. ಅದು ಹಾಕಿದೆ ಇವಾಗ ವಿಡಿಯೋ. ಯಪ್ಪ ನನಗಂತೂ ಜೀವ ವಾಪಸ್ ಬಂದಂಗಾಯ್ತು ನಿಜವಾಗ್ಲು. ಊಟ ತಳ್ತಾ ಇದ್ದ ನಾನು ಏನೋ ಪಿಂಡ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದಿಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಷ್ಟು ಹೊಟ್ಟೋಯ್ತಲ್ಲ ಓಕೆ ಬಿಡು ಅಪ್ಪು ಈಗ ಸರಿ ಬಂತಲ್ಲ. ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಇವಾಗ ಕುತ್ಕೊಂಡು ಓದ್ತೀನಿ ಅದನ್ನೆಲ್ಲ ಏನೇನು ಮಾಡಬಾರ್ದು ಅಂತ. ಸೊ ನೀವೆಲ್ಲರೂ ಸುಬ್ಬಿ ಮತ್ತು ಅಪ್ಪುನ ಇನ್ನಷ್ಟು ಏನಂತಾರೆ ಝೂಮಲ್ಲಿ ನೋಡಿ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ರಿ. ಅದಕ್ಕೋಸ್ಕರ ಅಪ್ಪು ಸುಬ್ಬಿ ವ್ಲಾಗ್ಸ್ ಮಾಡಿದ್ದು. ಸೊ ಅದಕ್ಕೆ ಬೇಜಾರಾಗೋಗಿತ್ತು ಇವ್ರಿಗೆ. ಸೊ ಈಗ ವಾಪಸ್ ಬಂದಿದ್ದು ಖುಷಿಯಾಗಿದೆ. ಎಸ್ ಖಂಡಿತವಾಗ್ಲೂ ತುಂಬ ಖುಷಿಯಾಗಿದೆ. See you all again. Take care. Bye. Love you all. 3, 2, 1 step. ನಾಯಿ ಕಣ್ಣು ಪೀಡೆ ಕಣ್ಣು ಪ್ರತಿಶಿ ಕಣ್ಣು ಕೆಟ್ಟ ಕಣ್ಣು ಕೀಳ್ ಕಣ್ಣು ಮುಂಡೆ ಕಣ್ಣು ಮಾದೇ ಕಣ್ಣು ಬೂದೆ ಕಣ್ಣು ಎಲ್ಲಾರ ಕಣ್ಣು ಹೋಗ್ಲಪ್ಪ. ಇದಮ್ಮ ಹಂಗಲ್ಲ ಹಾಕದ ಇದಮ್ಮ ಸುಮ್ಮನಿರೋ ಇದಮ್ಮ ಬಾಂತಿ ಕಡ. ಗೈಸ್ ಎಲ್ಲರೂ ಎವ್ರಿ ಡೇ ಇಸ್ ನಾಟ್ ಸಂಡೇ ಥರ ಇವತ್ತು ಏನಂತ ಒಳ್ಳೆ ದಿನ ಆಗಿರಲಿಲ್ಲ. ಅಲ್ಲಿಂದ ಬಂದು ಫುಲ್ಲು ಊಷ್ಟಾಗಿ ಮಲ್ಕೊಂಬಿಟ್ಟಿದೆ. ಏನೂ ಕೂಡ ಶೂಟ್ ಮಾಡೋಕ್ಕಾಗಿಲ್ಲ ಇವತ್ತು. ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾಯಿದ್ದೀನಿ ಗೈಸ್. ನಿಮ್ಮೆಲ್ರಿಗೂ ಇವತ್ತು ಏನಾಯಿತು ಅಂತ ಅಪ್ಡೇಟ್ ಕೊಡಬೇಕು ಅನ್ನೋದು ನನ್ನ ಒಂದು ಕರ್ತವ್ಯ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಷ್ಟು ಮಾಡೋಕ್ಕಾಯ್ತು ಅಷ್ಟೇ ಶೂಟ್ ಮಾಡಿದೆ. ದಯವಿಟ್ಟು ಕ್ಷಮೆ ಇರಲಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಫುಲ್ ಎನರ್ಜೆಟಿಕ್ಕಾಗಿ ಬರ್ತೀನಿ. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್.